ಏನು ಊಟ ಮಾಡಿದೆ ಸಂಜು? ನಾನು ಚಿತ್ರಾನ್ನ ತಿಂದೆ. ನೀನೇನು ಮಾಡಿದೆ? ನಾನು ಏನು ಮಾಡಿದ್ರೆ ತುಂಬ ಹೊಟ್ಟೆ ಹಸಿತೈತೆ. ಯಾಕೆ? ಜ್ವರ ಬಂದೈತೆ. ಯಾವಾಗಿಂದ? ಮೊನ್ನೆಯಿಂದ. ಹೌದಾ, ಆಸ್ಪತ್ರೆಗೆ ಹೋಗಿದ್ದಾ? ಇಲ್ಲ, ಇವತ್ತು ಕರ್ಕೊಯ್ತೀನಿ ಅಂತು. ನಿಂಗೆ ಜ್ವರ ಬಂದಿಲ್ವಾ? ಹೆಂಗೆ? ನಾನು ಬಿಸಿನೀರು ಕುಡಿತೀನಿ. ಹೌದಾ? ನೀನು? ನಾನು ಮತ್ತೆ ತಣ್ಣೀರು ಮಾತ್ರ ಕುಡಿತೀನಿ. ಯಾಕೆ? ನೀರು ಕುಡಿಲೇಬಾರ್ದು. ಹೌದಾ? ಏನು ಮಾಡ್ತೀಯ ನೀನು? ಅಯ್ಯೋ, ನನ್ನ ದೊಡ್ಡ ಕತೆ. ಬಾ ಹೋಗೋಣ. ಹಾಯ್ ಫ್ರೆಂಡ್ಸ್. ಹಾಯ್ ಸುಧಾ. ಮಿಸ್ ಇದ್ದಾರೆ. ಮಿಸ್ ಮೇಡಮ್, ನಮ್ಮ ಮಕ್ಕಳಿಗೆ ಸ್ವಲ್ಪ ಜ್ವರ ಬಂದ್ಬಿಟ್ಟಿದೆ, ಹೇಳಿ. ಡೆಂಗ್ಯೂ ಬಂದ್ಬಿಟ್ಟಿದೆ, ಎಲ್ರಿಗೂ ತಿಳಿಸ್ತೀನಿ ರೀ. ಮಿಸ್, ನನಗೂ ಜ್ವರ ಬಂದ್ಬಿಟ್ಟೈತೆ. ಮಿಸ್, ಇವಳಿಗೆ ತುಂಬ ಜ್ವರ ಬಂದ್ಬಿಟ್ಟಿದೆ. ಮಿಸ್ ಇವಳಿಗೆ ತುಂಬ ವಾಮಿಂಟು, ತಲೆನೋವು. ನೋಡಿ ಮಕ್ಕಳ, ಇವತ್ತು ನಾನು ನಿಮಗೆ ಡೆಂಗ್ಯೂ ಬಗ್ಗೆ ಹೇಳಕ್ಕೆ ಬಂದಿದ್ದೀನಿ. ಇದು ಹೇಗೆ ಹರಡುತ್ತೆ? ಇದು ಈಡಿಸ್ ಸೊಳ್ಳೆಯಿಂದ ಬರುತ್ತೆ. ಇದರ ಗುಣಲಕ್ಷಣಗಳು ಏನು ಅಂತ ನಿಮ್ಗೆ ಗೊತ್ತಾ? ಇದು ವಿಪರೀತ ಜ್ವರ, ಕೆಂಪು ರ್ಯಾಷಸ್ಸು ಮೈ ಮೇಲೆಲ್ಲ ಆಗುತ್ತೆ, ಆಮೇಲೆ ವಾಂತಿ ಆಗುತ್ತೆ, ಮೂಗಿನಿಂದ ರಕ್ತಸ್ರಾವ ಆಗುತ್ತೆ, ಸಿವಿಯರ್ ತಲೆನೋವು ಬರುತ್ತೆ. ಇದೆಲ್ಲ ಇದರ ಗುಣಲಕ್ಷಣಗಳು. ಇದು ಹೇಗೆ ಹರಡುತ್ತೆ? ಇಡುತ್ತೆ, ತೆರೆದಿಟ್ಟಿರುವ ಎಲ್ಲ ನೀರುಗಳಲ್ಲೂ ಹೋಗಿ ಮೊಟ್ಟೆ ಇಡುತ್ತೆ, ಲಾರ್ವಗಳು ಉತ್ಪತ್ತಿಯಾಗುತ್ತೆ, ಅದರಿಂದ ಸೊಳ್ಳೆ ಉತ್ಪತ್ತಿಯಾಗಿ ಹರಡುತ್ತೆ. ಇದು ಸೊಳ್ಳೆ ಮನುಷ್ಯನ ಕಚ್ಚಿದ್ರೆ ಸಾಮಾನ್ಯವಾಗಿ ಇದು ಪಾದ ಮತ್ತು ಮಂಡಿ ಕೆಳಗಡೆನೆ ಕಚ್ಚೋದು. ತಡೆಗಟ್ಟುವ ವಿಧಾನಗಳು: ನೀರನ್ನು ಮನೆ ಸುತ್ತಮುತ್ತಲು ನಿಂತೇ ಇರಂಗೆ ನೋಡ್ಕೋಬೇಕು, ನೀರನ್ನು ಮುಚ್ಚಿಡಬೇಕು, ಟ್ಯಾಂಕ್ಗಳನ್ನ ಮುಚ್ಚಿಡಬೇಕು, ಮನೆಯಲ್ಲಿ ಕುಡಿಯೋ ನೀರನ್ನು ಸಂರಕ್ಷಿಸಿ ನೀಟಾಗಿ ಮುಚ್ಚಿಡಬೇಕು, ಎಲ್ಲೂ ನೀರು ನಿಲ್ದೇ ಇರುವ ಹಾಗೆ ನೋಡ್ಕೋಬೇಕು. ವಾರಕ್ಕೊಮ್ಮೆ ಆದರೂ ಟ್ಯಾಂಕನ್ನು ಕ್ಲೀನ್ ಮಾಡಬೇಕು. ನಂತರ ತುಂಬು ತೋಳಿನ ಬಟ್ಟೆಗಳನ್ನು ಧರಿಸಬೇಕು. ಕ್ರೀಮು ಅಥವಾ ಕೊಬ್ಬರಿ ಎಣ್ಣೆ ಇವುಗಳನ್ನ ಸವರ್ಕೋಬೇಕು, ಬಟ್ಟೆ ಮೈಗೆ ಸವರ್ಕೋಬೇಕು. ಆಮೇಲೆ ಸೊಳ್ಳೆ ಬತ್ತಿ, ಗಂಧದ ಕಡ್ಡಿ ಇಂಥ ಹೊಗೆ ಬರುವಂತಹ ಬತ್ತಿಗಳನ್ನು ಹತ್ತಿಸ್ಬೇಕು. ಜ್ವರ ಬಂದರೆ ಡಾಕ್ಟರ್ ಹತ್ರ ಹೋಗಿ, ಮನೆ ಮದ್ದು ಬೇಡ, ಜೋಪಾನವಾಗಿರಿ. ಡೆಂಗ್ಯೂ ಬಂದರೆ ಆತಂಕ ಬೇಡ, ಮುನ್ನೆಚ್ಚರಿಕೆ ಇರಲಿ.